ವಿಧಾನ ಪರಿಷತ್ತಿನಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಘೋಷಣೆಗಳನ್ನು ಕೂಗಿದರು. ನಂತರ ಸಭಾಪತಿ ಸಲೀಂ ಅಹಮದ್ ಕಲಾಪ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಮನವಿ ಮಾಡಿದರು. ಆದರೂ ಕೂಡ ಯಾರು ಬರಲಿಲ್ಲ. ಅದರಿಂದ ನಾನು ಸದನ ನಡೆಸಬೇಕಾಗ್ತದೆ. ನಮ್ಮ ಆಡಳಿತ ಪಕ್ಷ ಸದಸ್ಯರು ಕೂಡ ನಮ್ಮ ಹಕ್ಕಿಗೆ ಚ್ಯುತಿ ಬರ್ತಾ ಇದೆ, ನಮ್ಮ ಪ್ರಶ್ನೆಗಳಿಗೆ ನಮ್ಮ ಕಾಲಿಂಗ್ ಅಟೆನ್ಷನ್ಗಳಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಕೂಡ ಅವರು ಒಂದು ಮನವಿ, ಒಂದು ಪಿಟಿಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಸದನ ನಡೆಸಬೇಕಾಗ್ತದೆ. ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಪಕ್ಷಗಳು ಅನಗತ್ಯವಾಗಿ ಸದನದ ಸಮಯ ವ್ಯರ್ಥ ಮಾಡುತ್ತಿವೆ. ಬರ, ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಚರ್ಚೆಗೆ ಹಲವು ವಿಷಯಗಳಿದ್ದರೂ ಕಳೆದ 6 ದಿನಗಳಿಂದ ಸದನದ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಹಾಗಾಗಿ ಅವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇವರ ಟ್ಯಾಕ್ಟಿಕ್ಸ್ ನಡೆಸಿ ಸಾಧ್ಯ ಯಾರು ಹೆಚ್ಚು ಗಲಾಟೆ ಮಾಡ್ತಾರೆ ಅವ್ರಿಗೆ ರೂಲ್ ನಂಬರ್ 327 ಮೂಲಕ ಜನಗಳ ಸಮಸ್ಯೆ. ಸಚಿವ ಬಸವರಾಜ ರಾಯರೆಡ್ಡಿ ನಿಯಮದ ಪ್ರಕಾರ ನೋಟಿಸ್ ನೀಡಿ ವಿಷಯವನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕು. ಆದರೆ ನೋಟಿಸ್ ನೀಡದೆ ಚರ್ಚೆ ನಡೆಸದೆ ಈ ರೀತಿ ಕಲಾಪಕ್ಕೆ ಅಡ್ಡಿಪಡಿಸುವುದು ಶೋಭೆಯಲ್ಲ. ಪ್ರತಿಪಕ್ಷಗಳು ತಮ್ಮ ವರ್ತನೆಯನ್ನು ಬದಲಿಸಿಕೊಳ್ಳಬೇಕು ಎಂದರು. ಸಭಾನಾಯಕರು ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ, ನಾನು ಪುನಃ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈಗಾಗಲೇ ಮೊನ್ನೆನೇ ತಾವು ರೂಲಿಂಗ್ ಕೊಟ್ಟಿದ್ದೀರಿ. ಸೆಕ್ಷನ್ ಸದನ ನಿಯಮಾವಳಿ 68 ನಾನು ಓದೋದಿಲ್ಲ, ಮತ್ತೆ ಓದ್ಲಿಕ್ಕೆ ಹೋಗಲ್ಲ. 68, 69 ಪ್ರಕಾರ ಅವರು ಸಭೆಗೆ ಸೂಚನೆ ಕೊಟ್ಟು ಮಾತನಾಡಬೇಕು. ಆ ಮಾತನಾಡುವಂತ ನಿಯಮಾವಳಿ ಅವ್ರಿಗೆ ಗೊತ್ತಿಲ್ವ? ಅವ್ರಿಗೆ ಇದು ಸರಿಯಲ್ಲ. ವಿಪಕ್ಷಗಳ ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಮುಂದಿನ ಬಜೆಟ್ನಲ್ಲಿ ತಾಲೂಕು ಮಟ್ಟದಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಸದಸ್ಯ ಬಸವನಗೌಡ ಬಾದರ್ಲಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ನಮ್ಮ ಸರ್ಕಾರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲಾಗಿದೆ. 1,40,000 ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲಾಗಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆಯಡಿ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕೊಡುವಂತ ಕೆಲಸ ಆಗ್ತಾ ಇಲ್ಲ, ಅರ್ಜಿ ಬಂದರೂ ಕೊಡುವಂತ ಕೆಲಸ ಆಗಿಲ್ಲ. ಅದಕ್ಕೆ ವಿದ್ಯಾಶ್ರೀ ಯೋಜನೆಯಲ್ಲಿ ನಾವು ಅದನ್ನ ಅವಕಾಶವನ್ನು ಮಾಡಿಕೊಡ್ತೀವಿ. 1 ವರ್ಷಕ್ಕೆ 15,000 ಮಾಡಿಕೊಡ್ತಾ ಇದ್ದೀವಿ, ಅಲ್ಲಿನೂ ಮಾಡಿಕೊಡ್ತೀವಿ. ಅವ್ರ ಹಾಸ್ಟೆಲ್ ಅನ್ನು ಕೇಳ್ತಿದ್ದ ಮುಂದಿನ ದಿನಮಾನಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನನಗೆ ಹಾಸ್ಟೆಲ್ ಬೇಡಿಕೆ ನಮ್ಮ ಇಲಾಖೆಗೆ ಜಾಸ್ತಿ ಇದೆ, ಇದು ತಗೊಂಡು ಅಲ್ಲಿ ಎಷ್ಟು ಅವಕಾಶ ಇದೆ ಅದನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡಿ. ಸದಸ್ಯ ಕೆ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಕ್ರೈಸ್ ಸಂಸ್ಥೆಯಲ್ಲಿ 9,756 ಬೋಧಕ ಹುದ್ದೆಗಳು ಮಂಜೂರಾಗಿದ್ದು 8,092 ಪೈಕಿ 5,437 ಹುದ್ದೆಗಳು ಭರ್ತಿಯಾಗಿವೆ. 4,326 ಹುದ್ದೆಗಳು ಖಾಲಿ ಇದ್ದು 2017ರಲ್ಲಿ 1,484 ಶಿಕ್ಷಕರಿಗೆ ನೇಮಕಾತಿ ಆದೇಶ ನೀಡಲಾಗಿದೆ. 2026-27ನೇ ಸಾಲಿನಲ್ಲಿ ಕೆಇಎ ಮೂಲಕ 1,110 ಬೋಧಕರ ನೇಮಕಾತಿಗೆ ಪ್ರಕಟಣೆ ಹೊರಡಿಸಲಾಗಿದೆ. 5,141 ಖಾಯಂ ಶಿಕ್ಷಕರು, 289 ಬೋಧಕರು ಸೇರಿ 5,430 ಬೋಧಕ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ರೈಸ್ ಸಂಸ್ಥೆಯ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಅಂಕಗಳನ್ನು ಪಡೆಯುತ್ತಿದ್ದಾರೆ ಎಂದರು. ವಿದ್ಯಾರ್ಥಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸದನಕ್ಕೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕ್ರೈಸ್ ಸಂಸ್ಥೆಯ ವಿದ್ಯಾಸಂಸ್ಥೆಗಳು ಸರ್ಕಾರಿ ಶಾಲೆಗಳಿಗಿಂತ ಅತ್ಯುನ್ನತವಾದಂಥ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. 100ಕ್ಕೆ 94ರಿಂದ 99% ತಗೊಂಡು ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೀವಿ. ಕೆಲವು ಹುದ್ದೆಗಳಿನ್ನೂ ಬಾಕಿ ಇದೆ. ಅದಕ್ಕೆ ಕೆಇಎ ಮುಖಾಂತರ ಆಗಲಿ ಬೇರೆ ಯಾವುದೋ ರೂಪದಲ್ಲಿ ಕರೆದು ಅದನ್ನು ಪೂರ್ತಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಸದಸ್ಯರಿಗೆ ತಿಳಿಸ್ತೇನೆ.
ಮಾನ್ವಿ ತಾಲೂಕಿನಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದರು. ಸದಸ್ಯ ಎನ್ಎಸ್ ಭೋಸರಾಜು ಪ್ರಶ್ನೆಗೆ ಸಚಿವ ಟಿ ರಘುಮೂರ್ತಿ ಪರವಾಗಿ ಉತ್ತರಿಸಿದ ಅವರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಹೇಳಿದರು. ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. 2 ಕೋಟಿ ವೆಚ್ಚದಲ್ಲಿ ಮಂಜೂರಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ವಾಲ್ಮೀಕಿ ಭವನ ಖಂಡಿತ ಅಲ್ಲಿ ನಿರ್ಮಾಣ ಆಗುತ್ತೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ ದುಸ್ಥಿತಿಯಲ್ಲಿರುವ ಶಾಲೆಗಳ ಮೇಲ್ಛಾವಣಿ ಕಟ್ಟಡಗಳನ್ನು ಡಿಡಿಪಿಐ ಮತ್ತು ಬಿಇಒಗಳ ಗಮನಕ್ಕೆ ತರಲು ಈಗಾಗಲೇ ಸೂಚಿಸಲಾಗಿದೆ. ಕಳಪೆ ಕಟ್ಟಡ ನಿರ್ಮಿಸುವ ಗುತ್ತಿಗೆದಾರರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ದುಸ್ಥಿತಿಯಲ್ಲಿದ್ದರೆ ಅದನ್ನ ಅಲ್ಲಿರ್ತಕ್ಕಂಥ ಬಿಒರಿಗೆ ಡಿಡಿಪಿ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಆಕ್ಷನ್ ತಗೊಳ್ಳೋದಕ್ಕೆ ಹೇಳಿದ್ದೀನಿ. ಅದೇನಾದ್ರು ಸುರಕ್ಷಿತವಾಗಿಲ್ಲ, ಸೇಫ್ಟಿ ಇಲ್ಲ ಅಂದಿದ್ರೆ ಅದನ್ನ ಸೆಕ್ಯೂರಿಟಿ ನೋಡಿಕೊಂಡು ಮಕ್ಕಳನ್ನ ಕ್ಲಾಸ್ ರೂಮಿಗೆ ತಗೊಂಡ್ಬರೋದು. ಆದರೆ ಅವರು ಏನು ಹೇಳಿದ್ದಾರೆ, ಈ ವಿಚಾರದ ಜೊತೆಗೆ ಯಾವುದೇ ಆದ್ರೂ ಕೂಡ ಮತ್ತು ಈ ವಿಚಾರದಲ್ಲಿ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದು ಅಷ್ಟರೊಳಗೆ ಏನಾದ್ರು ಹಾಳಾಗಿದೆ ಅಂದರೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ಳೋದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚಿಸಿದೆ.